ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ನಲ್ಲಿ MS Excel ಪ್ರಾಕ್ಟಿಕಲ್ ಕ್ಲಾಸ್ 21 ಇದರಲ್ಲಿ ರೋ ಹೈಟ್ ಮತ್ತು ಕಾಲಮ್ ವಿಡ್ತನ್ನು ಯಾವ ರೀತಿಯಾಗಿ ರೀಸೈಜ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು MS Excel ಪ್ರಾಕ್ಟಿಕಲ್ ಕ್ಲಾಸ್ 22. ಇದರಲ್ಲಿ ನಾನು ಫಾರ್ಮ್ಯಾಟ್ದಲ್ಲಿ ಬರ್ತಕ್ಕಂಥ ವಿಸಿಬಿಲಿಟಿಯಲ್ಲಿ ಹೈಡ್ ಮತ್ತು ಅನ್ಹೈಡ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಯಾವ ರೀತಿಯಾಗಿ ರೋಸ್, ಕಾಲಮ್ಸ್ ಮತ್ತು ಸೀಟನ್ನು ಹೈಡ್ ಮಾಡ್ಕೋಬೇಕು ಮತ್ತು ಅನ್ಹೈಡು ಯಾವ ರೀತಿ ಮಾಡ್ಕೋಬೇಕು. ಸೊ ಅದನ್ನು ಪ್ರತಿಯೊಂದನ್ನು ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ನಾನು ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ಕ್ಲಾಸ್ಗಳನ್ನು ತಾವು ನೋಡ್ಕೋಬೇಕಾಗಿದ್ದರೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಹೋಗಿ ನಾನು ಪ್ಲೇಲಿಸ್ಟ್ನಲ್ಲಿ ಪ್ರತಿಯೊಂದು ಕ್ಲಾಸ್ಗಳನ್ನು ಇಟ್ಟಿದ್ದೇನೆ. ಸೊ ಪ್ರತಿಯೊಂದು ಪ್ಲೇಲಿಸ್ಟ್ ಓಪನ್ ಮಾಡಿ ಎಲ್ಲ ಕ್ಲಾಸ್ಗಳನ್ನು ನೋಡ್ಕೊಡ್ರಿ ಮತ್ತು ನೀವು ಕೂಡ ಕಂಪ್ಯೂಟರ್ ಶಿಕ್ಷಣವನ್ನು ಪೂರ್ಣಗೊಳಿಸ್ಕೊಡ್ರಿ ಎಂದು ನಾನು ನಿಮ್ಮಲ್ಲಿ ಕೇಳ್ತಾ, ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಎಂದು ನಿಮ್ಮಲ್ಲಿ ಕೇಳ್ತಾ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸ್ 22 ನೋಡೋಣ. ಇವಾಗ ನಾನು ಎಕ್ಸೆಲನ್ನು ಓಪನ್ ಮಾಡ್ಕೋತೀನಿ. ಸೊ ಇದರಲ್ಲಿ ಒಂದು ಸೀಟದಲ್ಲಿ ನಂಬರ್ಸನ್ನು ಬರೆದಿಟ್ಟಿದ್ದೀನಿ ಮತ್ತು ಇಲ್ಲಿ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಶಾರ್ಟ್ಕಟ್ಟನ್ನು ಬರೆದಿಟ್ಟಿದ್ದೀನಿ. ಹೈಡ್ ಯಾವ ರೀತಿ, ಹೈಡ್ ರೋಸ್ ಮಾಡೋದು ಯಾವ ರೀತಿಯಾಗಿ, ಹೈಡ್ ಕಾಲಮ್ಸ್ ಮಾಡೋದು ಮತ್ತು ಅನ್ಹೈಡ್ ರೋಸು, ಅನ್ಹೈಡ್ ಕಾಲಮ್ಸ್. ಸೊ ಇವುಗಳನ್ನ ನಾನು ಬರೆದಿಟ್ಟಿದ್ದೀನಿ. ಸೊ ಡೈರೆಕ್ಟಾಗಿ ನಾವು ಹೈಡ್ ಮಾಡ್ಕೋಬೋದು, ಶಾರ್ಟ್ಕಟ್ ಯೂಸ್ ಮಾಡ್ಕೊಂಡು ನಾವಿಲ್ಲಿ ಹೈಡ್ ಮಾಡ್ಕೋಬೋದು. ಓಕೆ, ಎಂಟೈರ್ ರೋ ಹೈಡ್ ಮಾಡ್ಕೋಬೋದು, ಎಂಟೈರ್ ಕಾಲಮ್ ಕೂಡ ಹೈಡ್ ಮಾಡ್ಕೋಬೋದು, ಅದೇ ರೀತಿಯಾಗಿ ಅನ್ಹೈಡ್ ಕೂಡ ಮಾಡ್ಕೋಬೋದು. ಸೊ ಇಲ್ಲಿ ಜಸ್ಟ್ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಕಾಲಮ್ ಇದೆ ಇಲ್ಲಿ. ಓಕೆ, ಇಲ್ಲಿ ನೋಡ್ಕೋಬೋದು ಯಾವುದಿದೆಪ್ಪ, ನಮ್ಮದು ಕಾಲಮ್ ಇದೆ. ಸೊ ಇಲ್ಲಿ ಕಾಲಮ್ ಇದೆ ಮತ್ತು ಸಂಖ್ಯೆ ಯಾವುದು ಇದೆಯಪ್ಪ ಅಂದರೆ ಇಲ್ಲಿ ರೋ ನಂಬರ್ 2 ಇದೆ, ರೋ ನಂಬರ್ 2 ಇದೆ ಮತ್ತು ಕಾಲಮ್ ಯಾವುದಿದೆ ಇದಲ್ಲಿದೆ. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಹೋಗ್ತೇನೆ ಮೊದಲ, ಆಮೇಲೆ ನಿಮಗೆ ಶಾರ್ಟ್ಕಟ್ ಹೇಳ್ತೀನಿ. ಸೊ ಇಲ್ಲಿ ಬಂದು ಇಲ್ಲಿ ವಿಸಿಬಿಲಿಟಿ ಅಂತ ಬರ್ತದೆ, ಇಲ್ಲಿ ನೋಡ್ಕೋಬೋದು ನೀವು, ಇಲ್ಲಿ ವಿಸಿಬಿಲಿಟಿ ಅಂತ ಬರ್ತದೆ. ಸೊ ಅದರಲ್ಲಿ ಹೈಡ್ ಬರ್ತದೆ. ಸೊ ಅದರಲ್ಲಿ ಹೈಡ್ ರೋ, ಎಂಟೈರ್ ರೋ ನಾವು ಹೈಡ್ ಮಾಡಬೇಕಾಯ್ತು. ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿಕೊಡ್ರಿ. ಸೊ ಯಾವಾಗ ನೋಡ್ಕೋಬೋದು ನೀವು ಇಲ್ಲಿ ನಂಬರ್ 2 ಏನಿದೆ ಅಲ್ಲ, ಒಂದು ರೋ ಅದು ಹೈಡ್ ಆಗಿದೆ, 1 3 ಬಂದಿದೆ, 2 ಹೈಡ್ ಆಗಿಬಿಟ್ಟಿದೆ. ಸೊ ಆಗ ಮತ್ತೆ ನಾವು ಪುನಃ ಅನ್ಹೈಡ್ ಮಾಡ್ಕೋಬೇಕಾಗಿತ್ತು. ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಹೋಗಿ ಮತ್ತೆ ಇಲ್ಲಿ ವಿಸಿಬಿಲಿಟಿದಲ್ಲಿ ಬಂದು ಅನ್ಹೈಡ್ದಲ್ಲಿ ಹೋಗಿ ಅನ್ಹೈಡ್ ರೋಸ್. ಓಕೆ, ಸೊ ಇವಾಗ ಏನಾಗಿದೆಪ್ಪ, ಮತ್ತೆ ಇಲ್ಲಿ 2 ಇಲ್ಲಿ ಡಿಸ್ಪ್ಲೇ ಆಗಿದೆ, ಅಂದರೆ ಅನ್ಹೈಡ್ ಆಗಿದೆ ಮತ್ತೆ. ಓಕೆ, ಸೊ ಈ ಪ್ರಕಾರ ನಾವು ಡೈರೆಕ್ಟಾಗಿ ಕಾಲಮ್ಸ್ ಕೂಡ ಮತ್ತು ರೋಸ್ ಕೂಡ ಕಾಲಮ್ಸನ್ನು ಇಲ್ಲಿ ಏನು ಮಾಡ್ತೀನಿ, ಹೈಡ್ ಮಾಡ್ಕೋತೀನಿ. ಓಕೆ, ಸಿ ಕಾಲಮ್ದಲ್ಲಿ ಇಡ್ತೀನಿ ಮತ್ತು ಇಲ್ಲಿ ಪುನಃ ಇಲ್ಲಿ ಬಂದು ಇಲ್ಲಿ ವಿಸಿಬಿಲಿಟಿದಲ್ಲಿ ಬಂದು ಹೈಡ್ದಲ್ಲಿ ಬಂದು ಇಲ್ಲಿ ಕಾಲಮ್ ಹೈಡ್ ಮಾಡ್ಕೋತೀನಿ. ಓಕೆ, ಹೈಡ್ ಕಾಲಮ್. ಓಕೆ, ಇವಾಗ ನೋಡ್ಕೋಬೋದು ABC ಕಾಲಮ್ ಏನಾಗಿದೆಪ್ಪ ಅಂದರೆ ಇಲ್ಲಿ ಹೈಡ್ ಆಗಿದೆ. ಓಕೆ, ABC ಹೈಡ್ ಆಗಿದೆ. ಇಲ್ಲಿ ಡಬಲ್ ಲೈನ್ ಕಾಣ್ತದ ನೋಡ್ರಿ, ಇಲ್ಲಿ ಹೈಡ್ ಆಗಿದೆ. ಹಂಗಾರೆ ಮತ್ತೆ ನಾವು ಏನು ಮಾಡ್ಕೊಂಡು ಇಲ್ಲಿ ಹೋಗಿ ಅನ್ಹೈಡ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಮತ್ತೆ ವಿಸಿಬಿಲಿಟಿದಲ್ಲಿ ಬಂದು ಅನ್ಹೈಡ್ ಕಾಲಮ್. ಓಕೆ, ಸೊ ಇಲ್ಲಿ ಅನ್ಹೈಡ್ ಕಾಲಮ್ಸ್. ಸೊ ಮತ್ತೆ ಪುನಃ ನೋಡ್ಕೋಬೋದು ಇಲ್ಲಿ ಅನ್ಹೈಡ್ ಆಗಿದೆ, ಮತ್ತು ಪುನಃ ಇಲ್ಲಿ ಸಿ ಕಾಲಮ್ ಏನಾಗಿದೆ ಬಂದಿದೆ. ಓಕೆ, ಸೊ ಈ ಪ್ರಕಾರ ನಾವು ಇಲ್ಲಿ ಡೈರೆಕ್ಟ್ ಹೋಗಿ ನಾವು ಮೌಸ್ ಕ್ಲಿಕ್ ಮಾಡ್ಕೋಬೋದು. ಇನ್ನು ಶಾರ್ಟ್ಕಟ್ ಕೀ ಯೂಸ್ ಮಾಡ್ಕೊಂಡು ನಾವು ಯಾವ ರೀತಿ ಮಾಡೋದು ಅನ್ನೋದು ನೋಡೋದು. ಜಸ್ಟ್ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಜಿದಲ್ಲಿ ಇಡ್ತೀನಿ ಮತ್ತು G6 ಜಿ ಕಾಲಮ್ ಯಾವುದಿದೆ, ಇಲ್ಲಿ ನಾವು ಇಟ್ಟಂಥ ಕಾಲಮು ಜಿ ಇದೆ. ಓಕೆ, ಮತ್ತು ರೋಸ್ ಯಾವುದಿದೆಪ್ಪ ಅಂದರೆ ಇಲ್ಲಿ 6 ಇದೆ. ಓಕೆ, ಇಲ್ಲಿ ನೋಡ್ಕೋಬೋದು ಇಲ್ಲಿ ಯಾವುದಿದೆಪ್ಪ ಅಂದರೆ 6 ಇದೆ. ಓಕೆ, ನಾನು ಇಲ್ಲಿ ಏನು ಮಾಡ್ತೇನಪ್ಪ ಅಂದರೆ ಇಲ್ಲಿ ಶಾರ್ಟ್ಕಟ್ಟನ್ನು ಉಪಯೋಗ ಮಾಡ್ಕೊಳ್ಳೋಣ. ಈಗ ಹೈಡ್ ರೋಸ್ ಇದೆ. ಹೈಡ್ ರೋಸ್ಗೆ ಏನಿದೆಪ್ಪ ಅಂದರೆ Alt HOUR. ಓಕೆ, ಸೊ ಇವಾಗ Alt HOUR. ಸೊ ಇವಾಗ ನೋಡ್ಕೋಬೋದು 6 ನಂಬರ್ ಏನಾಗಿದೆ, ಹೈಡ್ ಆಗಿದೆ. 6 ನಂಬರ್ ಹೈಡ್ ಆಗಿದೆ. ಓಕೆ, ನಾವು ಕಾಲಮ್ ಮಾಡಿಲ್ಲ, ಕಾಲಮ್ ಜಿದಲ್ಲಿ ಇದೆ, ಬಟ್ ನಾವು ಏನು ಮಾಡಿದ್ದೇವಪ್ಪ ಅಂದರೆ ಇಲ್ಲಿ ರೋ ಹೈಡ್ ಮಾಡಿದ್ದೀವಿ. ಓಕೆ, ಸೊ ಇವಾಗ ರೋವನ್ನು ಹೈಡ್ ಮಾಡಿದ್ದೇವೆ. ಸೊ ಇನ್ನು ಅನ್ಹೈಡ್ ಯಾವ ರೀತಿ ಮಾಡೋದು ರೋ ಅಂದರೆ Alt HOUO. ಸೊ ಈಗ ಮತ್ತೆ ಅನ್ಹೈಡ್ ನಾವೇನು ಮಾಡೋಣ, ಇಲ್ಲಿ ರೋ ಅನ್ನು ಅನ್ಹೈಡ್ ಮಾಡೋಣ. ಓಕೆ, ಏನು ಮಾಡಬೇಕು ಇಲ್ಲಿ Alt HOUO, Alt HOUO. ಸೊ ಈಗ ಪುನಃ ಏನಾಗಿದೆಪ್ಪ ಅಂದರೆ 6 ನಂಬರ್ ರೋ, ಎಂಟೈರ್ ರೋ ಇಲ್ಲಿ ಮತ್ತೆ ಏನು ಬಂದಿದೆ. ಓಕೆ, ನಾವು ಇವಾಗ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ F ಕಾಲಮನ್ನು ಹೈಡ್ ಮಾಡ್ತೀನಿ. ಓಕೆ, F ಕಾಲಮನ್ನು ಹೈಡ್ ಮಾಡ್ಕೋತೀನಿ. ಕಾಲಮ್ ಹೈಡ್ ಮಾಡ್ಕೋಬೇಕಾದ್ರೆ ಇಲ್ಲೇನಿದೆ Alt HOUC. ಓಕೆ, Alt HOUC. ಸೊ ಇವಾಗ ಏನಾಗಿದೆ, F ಕಾಲಮ ಹೈಡ್ ಆಗಿದೆ. ಮತ್ತು ಅನ್ಹೈಡ್ ಕಾಲಮ್ ಮಾಡ್ಕೋಬೇಕಾಗಿತ್ತಂದ್ರೆ Alt HOUL. ಓಕೆ,
ಇವಾಗ Alt H O U L. ಸೊ ಇವಾಗ ಮತ್ತೆ ಏನಾಗಿದೆ ಎಫ್ ಕಾಲಮ ಬಂದಿದೆ. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಡೈರೆಕ್ಟಾಗಿ ಇಲ್ಲಿ ಹೋಗಿನೂ ಮಾಡ್ಕೋಬೋದು ಅಥವಾ ಇಲ್ಲಿ ಶಾರ್ಟ್ಕಟ್ ಕೀಯನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಕೋಬೋದು, ಇಲ್ಲಿ ಹೈಡ್ ರೋಸ್ ಮಾಡ್ಕೋಬೋದು, ಹೈಡ್ ಕಾಲಮ್ಸ್ ಮಾಡ್ಕೋಬೋದು, ಅನ್ಹೈಡ್ ರೋಸ್ ಮಾಡ್ಕೋಬೋದು, ಅನ್ಹೈಡ್ ಕಾಲಮ್ಸ್ ಮಾಡ್ಕೋಬೋದು. ಓಕೆ, ಆಮೇಲೆ ನೆಕ್ಸ್ಟ್ ಸೀಟ್ದಲ್ಲಿ ನಾನು ಏನು ಮಾಡಿದ್ದೇನಪ್ಪ ಅಂದರೆ ಇಲ್ಲಿ ಸೀಟನ್ನು ಹೈಡ್ ಯಾವ ರೀತಿ ಮಾಡ್ಕೋಬೋದು, ಹೈಡ್ ಸೀಟ್ ಮತ್ತು ಅನ್ಹೈಡ್ ಸೀಟ್. ಓಕೆ, ಹೈಡ್ ಸೀಟ್ ಮತ್ತು ಅನ್ಹೈಡ್ ಸೀಟ್. ಇವಾಗ ನಾ ಎಷ್ಟು ಸೀಟ್ ಇದಾವಪ್ಪ ಅಂದ್ರೆ ಸೀಟ್ 1, ಸೀಟ್ 2 ಮತ್ತು ಸೀಟ್ 3, ಟೋಟಲ್ ಸೀಟ್ 3 ಇದ್ದಾವೆ. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಸೀಟ್ 2ದಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲಿ ಕರ್ಸರನ್ನು ಇಡ್ತೀನಿ. ಸೊ ಸೀಟ್ 2ದಲ್ಲಿ ಪ್ರೆಸೆಂಟ್ ಕರ್ಸರ್ ಇದಿದೆ. ಓಕೆ, ಸೊ ನಾವು ಡೈರೆಕ್ಟಾಗಿ ಇಲ್ಲಿ ಹೋಗಿ ಮತ್ತೆ ಏನು ಮಾಡ್ಕೋಬೋದು, ಈಗ ಇಲ್ಲಿ ವಿಸಿಬಿಲಿಟಿದಲ್ಲಿ ಬಂದು ಈಗ ನಾ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಹೈಡ್ ಸೀಟ್. ಓಕೆ, ಹೈಡ್. ಸೊ ಇವಾಗ ಸೀಟ್ ನಂಬರ್ 2 ಹೈಡ್ ಆಗಿದೆ. ಮತ್ತು ಇಲ್ಲಿ ಹೋಗಿ ಪುನಃ ವಿಸಿಬಿಲಿಟಿದಲ್ಲಿ ಬಂದು ನಾನು ಅನ್ಹೈಡ್ದಲ್ಲಿ ಹೋಗಿ ಅನ್ಹೈಡ್ ಸೀಟ್ ಮಾಡ್ಕೋಬೋದು. ಓಕೆ, ಇಲ್ಲಿ ಓಕೆ ಕೊಡೋದು. ಸೊ ಇವಾಗ ಮತ್ತೆ ಪುನಃ ಏನಾಗಿದೆ, ಇಲ್ಲಿ ಅನ್ಹೈಡ್ ಆಗಿದೆ 2 ನಂಬರ್ ಸೀಟ್. ಇದ್ರ ಶಾರ್ಟ್ಕಟ್ ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಳೋದು ಈಗ. ಓಕೆ, Alt H O, ಈಗ ಹೈಡ್ ಸೀಟ್ ಮಾಡಬೇಕಾದ್ರೆ Alt H O U S. ಓಕೆ, ಮತ್ತು ಇಲ್ಲಿ Alt H ಅನ್ಹೈಡ್ ಮಾಡ್ಕೋಬೇಕಾದ್ರೆ Alt H O U H. ಓಕೆ, ಸೊ ಇವಾಗ Alt H O U S ಮಾಡೋಣ. ಓಕೆ, ಇವಾಗ Alt H O U S. ಸೊ ಇವಾಗ ಏನಾಗಿದೆಪ್ಪ ಅಂದ್ರೆ ಹೈಡ್ ಆಗಿದೆ. ಮತ್ತೆ ಪುನಃ ಏನು ಮಾಡ್ಕೋಬೋದು, Alt H O U S. ಓಕೆ, ಮತ್ತೆ ಏನಾಗಿದೆ, ಮತ್ತೆ ಪುನಃ ಏನಾಗಿದೆ, ಇಲ್ಲಿ ಹೈಡ್ ಆಗಿದೆ. ಓಕೆ, ಸೊ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಮತ್ತೆ ಇಲ್ಲಿ Alt H O U H. Alt H O U H ಮಾಡಿದರೆ ಏನಾಗ್ತದೆ, ಅನ್ಹೈಡ್ ಆಗ್ತದೆ. ಇಲ್ಲಿ ಎಂಟರ್ ಪ್ರೆಸ್ ಮಾಡ್ಕೊಳ್ಳೋದು. ಮತ್ತೆ ಪುನಃ Alt H O U H. ಮತ್ತೆ ಇಲ್ಲಿ ಪುನಃ ಎಂಟರ್ ಪ್ರೆಸ್ ಮಾಡಿದರೆ ಮತ್ತೆಲ್ಲ ಹೈಡ್, ಇಲ್ಲ ಹೈಡ್ ಆದಂಥ ಸೀಟ ಅನ್ಹೈಡ್ ಆಗ್ತವೆ. ಓಕೆ, ಇಲ್ಲಿ ಹೈಡ್ ಮಾಡ್ಕೋಬೇಕಾದ್ರೆ Alt H O U S, ಮತ್ತು ಇಲ್ಲಿ ಅನ್ಹೈಡ್ ಮಾಡ್ಕೋಬೇಕಾದ್ರೆ Alt H O U H. ಓಕೆ, ನಾನು ಈಗ ಎಲ್ಲ ಸೀಟನ್ನು ಹೈಡ್ ಮಾಡಿ ತೋರಿಸ್ತೀನಿ. ಓಕೆ, Alt H O U S. ಓಕೆ, Alt H O U S ಹೈಡ್. ಓಕೆ, Alt H O U S ಹೈಡ್. ಮತ್ತೆ ಪುನಃ Alt H O U S. ಇವಾಗ ಹೈಡ್ ಆಗೋದಿಲ್ಲ. ಯಾಕಪ್ಪ ಅಂದರೆ ಮೆಸೇಜ್ ಏನು ಬರ್ತಾ ಇದೆ ಇಲ್ಲಿ ನೋಡೋಣ. ಓಕೆ, ಸೊ ಇಲ್ಲಿ ಮೆಸೇಜ್ ಏನಿದೆ ಅಂದರೆ ಅ ವರ್ಕ್ ಬುಕ್ ಮಸ್ಟ್ ಕಂಟೇನ್ ಅಟ್ ಲೀಸ್ಟ್ 1 ವಿಸಿಬಲ್ ವರ್ಕ್ ಸೀಟ್. ಸೊ ಇವಾಗ ಏನು ಮಾಡಿದೆ ಅಂದರೆ ಇಲ್ಲಿ ವರ್ಕ್ ಬುಕ್ದಲ್ಲಿ ಒಂದು ಸೀಟ್ ಇರಲಿಕ್ಕೆ ಬೇಕು. ಓಕೆ, ಸೊ ಆಗಿದ್ದು ಮೆಸೇಜ್ ಬರ್ತದೆ. ಇಲ್ಲಿ ಓಕೆ ಕೊಡೋಣ. ಮತ್ತು ಇವಾಗ ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ Alt H O U H. ಓಕೆ, ಪುನಃ ಮತ್ತೆ ಅನ್ಹೈಡ್ ಮಾಡೋಣ. Alt H O U H ಮತ್ತೆ ಎಂಟರ್. ಸೊ ಈ ಪ್ರಕಾರ ನಾವೇನು ಮಾಡ್ಕೋಬೋದಪ್ಪ ಅಂದ್ರೆ ಸೀಟನ್ನು ಹೈಡ್ ಮಾಡಿಡ್ಬೋದು ಮತ್ತು ಅನ್ಹೈಡ್ ಮಾಡ್ಕೋಬೋದು. ಅದೇ ರೀತಿಯಾಗಿ ರೋಸ್, ಕಾಲಮ್ಸ್ ಹೈಡ್ ಮಾಡ್ಕೋಬೋದು, ಅನ್ಹೈಡ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಇವತ್ತಿನ ಕ್ಲಾಸ್ದಲ್ಲಿ ನಾವು ಒಂದು ಹೈಡ್ ಮತ್ತು ಅನ್ಹೈಡ್, ರೋಸ್, ಕಾಲಮ್ಸ್ ಮತ್ತು ಸೀಟ್ ಇವುಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತಾ ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ಈ ಒಂದು ಕ್ಲಾಸು ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ಕ್ಲಾಸೊಂದಿಗೆ, ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.